ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ವ್ಲಾಗ್ಸ್ ಕನ್ನಡ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗೆ. ಸೊ ಇವತ್ತು ನಾನು ಬಂದಿರೋದು ಮಾಲ್ ಆಫ್ ಏಷ್ಯಾ. ಸೊ ಇದು ಫೋಟೋಸ್ ತಗೊಳ್ಳೋಕ್ಕೆ ಒನ್ ಆಫ್ ದ ಬೆಸ್ಟ್ ಮಾಲ್ ಇನ್ ಬ್ಯಾಂಗ್ಳೂರ್ ಅಂತಲೇ ಹೇಳ್ಬೋದು. ಸೊ ಮಾಲ್ಗೆ ನಂದು ಫಸ್ಟ್ ಟೈಮ್ ವಿಸಿಟು. ಸೊ ಯಾವ ರೀತಿ ನಾನು ಮಾಲ್ನಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ನಾನಿವತ್ತು ಬಂದಿರೋದು ನನ್ನ ಪೇರೆಂಟ್ಸ್ ಜೊತೆ ಮಾಲ್ಗೆ ಹೋಗೋ ಫೀಲೇ ಬೇರೆ ಗುರು. ಏನು ಶಾಪ್ ಮಾಡೋಕ್ಕೆ ಬಿಡಲ್ಲ, ಏನು ನೋಡೋಕ್ಕೂ ಬಿಡಲ್ಲ, ಬನ್ನಿ ಬನ್ನಿ ಅಂತೇಳಿ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಸೊ ನನ್ನ ಮಕ್ಕಳಂತೂ ತುಂಬಾ ತೀಟೆ ಮಾಡ್ತಿದ್ರು. ಸೊ ಅವರಂತೂ ನಿಂತಿದ್ದ ಕಡೆ ನಿಲ್ತಾ ಇರಲಿಲ್ಲ, ಕೂತಿದ್ದ ಕಡೆ ಕೂರ್ತಾ ಇರಲಿಲ್ಲ. ಸೊ ಅವ್ರನ್ನ ಇಟ್ಕೊಂಡು ನನ್ನ ಪೇರೆಂಟ್ಸ್ ಜೊತೆ ಮಾಲ್ಗೆ ಹೋಗೋ ಎಕ್ಸ್ಪೀರಿಯೆನ್ಸೇ ಬೇರೆ ಆಗಿತ್ತು ನನಗೆ. ಸೊ ನನಗೂ ಒಂದಷ್ಟು ಫೋಟೋಸ್ನ ತೊಗೊಳಕ್ಕೆ ಚಾನ್ಸ್ ಸಿಕ್ತು. ಸೊ ನಾನು ನೋಡ್ತಾ ಇರ್ಬೋದು, ಒಂದು ಸಿಂಗಲ್ ಪೀಸ್ ಔಟ್ಫಿಟ್ನ ಕೂಡ ವೇರ್ ಮಾಡಿದ್ದೆ. ಸೊ ನನ್ನ ಮಗಳು ಗ್ರೀನ್ ಟಾಪ್ ವಿತ್ ಬ್ಲ್ಯಾಕ್ ಪ್ಯಾಂಟ್ನ ವೇರ್ ಮಾಡಿದ್ದು. ನನ್ನ ಮಗ ಕೂಡ ಫುಲ್ಲು ಕ್ಯೂಟಾಗಿ ಹ್ಯಾಂಡ್ಸಮ್ ಆಗಿ ರೆಡಿ ಆಗಿದ್ದ. ನನಗಂತೂ ಇದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಮಕ್ಕಳ ಜೊತೆ ಹೋಗಿದ್ದು. ಇನ್ನು ನನ್ನ ಪೇರೆಂಟ್ಸ್ಗೆ ಇದು ಫಸ್ಟ್ ಟೈಮ್ ಅವರು ನನ್ನ ತಾಯಿ ಮಾಲ್ಗೆ ವಿಸಿಟ್ ಮಾಡ್ತಾ ಇರೋದು. ಸೊ ಅವ್ರಿಗೂ ನೋಡಿದಾಗೆಲ್ಲ ವಾವ್ ಫೀಲ್ ಕೊಡ್ತಾಯಿತ್ತು. ಸೊ ಮಾಲಿನ ಪ್ರತಿಯೊಂದು ಜಾಗ ಕೂಡ ಅವ್ರು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ರು. ಸೊ ನನ್ನ ಪೇರೆಂಟ್ಸ್ ಜೊತೆನೂ ಒಂದಷ್ಟು ಫೋಟೋಸ್ನ ಕೂಡ ಕ್ಲಿಕ್ ಮಾಡಿಕೊಂಡೆ. ನನ್ನ ಮಗಳಂತೂ ಎಲ್ಲೆಲ್ಲಿ ರಿಸ್ಟ್ರಿಕ್ಷನ್ಸ್ ಇತ್ತು ಅಲ್ಲೆಲ್ಲ ಹೋಗ್ತಿದ್ರು. ಅವ್ರನ್ನ ಕಂಟ್ರೋಲ್ ಮಾಡೋದಾಗಲಿ, ಫೋಟೋಸ್ ತಗೊಳ್ಳೋದಾಗಲಿ ಮತ್ತು ನನ್ನ ಪೇರೆಂಟ್ಸ್ ಜೊತೆ ಎಂಜಾಯ್ ಮಾಡೋದಾಗಲಿ ನನಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಇನ್ನು ಫುಡ್ ಕೋರ್ಟ್ಗೆ ಹೋಗಿ 2 ಸಮೋಸ ತೊಗೊಂಡು ಒಂದು ಕಪ್ ಕಾಫಿ ಕೂಡ ತಗೊಂಡ್ವಿ. ಇನ್ನು ನನ್ನ ಮಕ್ಕಳು ಸುಮ್ಮನೆ ಇರ್ತಾರ, ಮಮ್ಮಿ ಐಸ್ ಕ್ರೀಮ್ ಅಂತ ಕೇಳ್ತಿದ್ರು. ಸೊ ಅವ್ರಿಗೆ ಕೂಡ ಐಸ್ ಕ್ರೀಮ್ನ ಕೊಡಿಸಿದ್ದಾಯಿತು. ಸೊ ಅವ್ರಿಗೆ ಐಸ್ ಕ್ರೀಮ್ ಕೊಡಿಸಿ, ಮಮ್ಮಿ ಡ್ಯಾಡಿಗೆ ಸ್ನ್ಯಾಕ್ಸ್ನ ಕೊಡಿಸಿ, ಮತ್ತು ನಾವು ಬಂದಿದ್ದು ಫೋಟೋ ಲಾನ್ಗೆ. ಸೊ ಇಲ್ಲಿ ನನ್ನ ಮಗ ಅಂತೂ ಊಟ ತಿನ್ಬೇಕಾದ್ರೆ ಫುಲ್ ಸ್ಮೈಲು. ಐಸ್ ಕ್ರೀಮ್ ಒಳಗೆ ಚಟ್ನಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಗಜ್ಜಿ ಮಿಜ್ಜಿ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ದ. ಸೊ ಅದನ್ನು ಫೋಟೋಸ್ನ ಕ್ಲಿಕ್ ಮಾಡಿದೆ. ಏನಂದರೆ ತುಂಬಾ ತೀಟೆ ಮಾಡೋದ್ರಿಂದ ಅವ್ರು ಏನು ಮಾಡಿದ್ರು ನಮಗೆ ಖುಷಿ ಅನಿಸುತ್ತೆ. ಸೊ ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಫೋಟೋ ಸೆಷನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಲಾಂಜ್ ಏರಿಯಾಗೆ. ಸೊ ಇಲ್ಲಿ ತುಂಬಾ ಚೆನ್ನಾಗಿತ್ತು ಫೋಟೋಸ್, ಅಷ್ಟೇ ವ್ಯೂ ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ಇನ್ನು ಬ್ಯಾಕ್ಗ್ರೌಂಡ್ ಆಗಲಿ, ಆ ಗಿಡಗಳಾಗಲಿ ಫುಲ್ಲು ಪ್ಲಾಸ್ಟಿಕ್ ಗಿಡಗಳನ್ನ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಎಲ್ಲರೂ ಒಂದ್ಸತಿ ಈ ಮಾಲ್ನ ವಿಸಿಟ್ ಮಾಡಿ ಅಂತ ಹೇಳಿ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ನನಗಂತೂ ನನ್ನ ಮಗ ಬಂದವ್ರ ಜೊತೆ ಹೋದವ್ರ ಜೊತೆ ಎಲ್ಲ ತುಂಬ ಫ್ರೆಂಡ್ಲಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಇದರಿಂದ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ಇನ್ನು ನಾನು ಅಲ್ಲೇನೂ ತಿನ್ನಲಿಲ್ಲ. ಸೊ ನಾನು ಬರ್ತಾ ಪಾನಿಪುರಿ ತೊಗೊಂಡೆ, ಸುಕ್ಕ ಪುರಿ ತಿಂದು ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಎಂಜಾಯ್ ಮಾಡಿ ನಾನು ಮನೆಗೆ ಹೋದೆ. ಇದು ಇವತ್ತಿನ ನನ್ನ ಪುಟ್ಟ ಬ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ನೆಕ್ಸ್ಟ್ ವಿಡಿಯೋ. ಬಾಯ್.